ಎಲ್ಲರಿಗೆ ನಮಸ್ಕಾರ. ಇವತ್ತು ಪದರಿನ ಚಪಾತಿ ಮಾಡೋದು ಹೇಗಂತ ನೋಡೋಣ. ನೋಡ್ರಿ ಎಷ್ಟು ಮೃದುವಾಗಿ ಬಂದ ನೋಡ್ರಿ. ಚಟ್ನಿಯಾಗಾದ್ರೆ ತಿನ್ಬೋದು ರೀ, ಆಲೂಗಡ್ಡೆ ಪಲ್ಯಾಗಾದ್ರೆ ತಿನ್ಬೋದು. ಚಟ್ನಿ ಮಕ್ಳು ಈ ಥರ ಉದುರ್ಸ್ಕೊಂಡಾದ್ರೆ ತಿನ್ಬೋದು ನೋಡ್ರಿ. ಮಕ್ಳು ಕೈ ಸುತ್ತಿ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ. ಈಗದ ಥರ ಮಾಡೋದು ಹೇಗಂತ ನೋಡೋಣ. ನೋಡ್ರಿ ಗೋಧಿ ಹಿಟ್ಟು ಇಷ್ಟು ಗೋಧಿ ಹಿಟ್ಟು ತೊಗೊಂಡ್ರಿ. ಸಾಣಿಸಿ ತೊಗೊಂಡಾನೆ. ಇದನ್ನು ಪ್ಯಾಕೆಟ್ ತರಿಸಿದ್ದೆ, ಪ್ಯಾಕೆಟಿಂದ ಸಾಣಿಸಿ ತೊಗೊಂಡಾನಿ. ಈ ಪದರಿನ ಚಪಾತಿ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಹಿಟ್ಟು ಚಪಾತಿ ಮೆದು ಬರ್ಬೇಕಂದ್ರೆ ಅಡಿಗೆ ಉಪಯೋಗ ಮಾಡ್ತಾವಲ್ರಿ, ಆ ಎಣ್ಣೆ ಹಾಕ್ಯಬೇಕು ನೋಡ್ರಿ. ನಾನಿಲ್ಲಿ 2 ಸ್ಪೂನ್ ಹಾಕ್ಯಂಡೆ ನೋಡ್ರಿ. ನೋಡ್ರಿ ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕ್ಯಂಡೆ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಬೇಕ್ರಿ. ಈ ಥರ ಎಣ್ಣೆ ಉಪ್ಪು ಹಾಕಿ ಮಾಡಿದ್ರೆ, ಎಣ್ಣೆ ಹಾಕಿದ್ರೆ ಪದರವಾಗಿ ಮೆದುವಾಗ ಬರ್ತದೆ ನೋಡ್ರಿ. ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಸ್ವಲ್ಪ ನೀರು ಹಾಕಿ ಕಲಸ್ಕೊಂತ ನೋಡ್ರಿ. ತೀರ ಗಟ್ಟಿ ನಾದಬಾರ್ದ್ರಿ ಹಿಟ್ಟು, ಒಂದು ಸ್ವಲ್ಪ ಮೆದು ಇರ್ಬೇಕು. ನೋಡ್ರಿ ಈ ಥರ ನಾದೇನು ನೋಡ್ರಿ. ತೀರ ಗಟ್ಟಿ ಅಲ್ಲ, ತೀರ ಮೆದು ಅಲ್ಲ, ಈ ಥರ ನಾದೇನು ನೋಡ್ರಿ. ಇದನ್ನು ನೆನಿಬೇಕು ರೀ, ಒಂದು 10 ನಿಮಿಷ ನೆನೆ ಬಿಡ್ಬೇಕು. ಇದ್ರ ಬಾಯಿ ಕ್ಲೋಸ್ ಮಾಡಿ ಬಿಡ್ತಾನೆ ನೋಡ್ರಿ. ನೋಡ್ರಿ ಇದೀಗ ಹಿಟ್ಟು ನೆಂದೈತಿ. ನೋಡ್ರಿ ಮೆದುವಾಗಿತ್ತು ನೋಡ್ರಿ, ಮೆತ್ತಗಾಗೈತೆ ನೋಡ್ರಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮೆತ್ಕಿಬೇಕು. ನೋಡ್ರಿ ಈ ಥರ ಎಣ್ಣೆ ಹಚ್ಕೊಂಡು ನೋಡ್ರಿ ಒಂದೊಂದಾಗಿ ನಮಗೆ ಉಳ್ಳಿ ಹರ್ಕೋಬೇಕು. ಎಷ್ಟು ಬೇಕು ನೋಡಿ ಸೈಜ್ ಅಷ್ಟು ಹರ್ಕೋಬೇಕ್ರಿ. ನೋಡ್ರಿ ಹಿಟ್ಟು ಎಷ್ಟು ಮೆದುವೈತೆ ನೋಡ್ರಿ. ನೋಡ್ರಿ ನಿಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಹರ್ಕೋಬೋದ್ರಿ ಉಳ್ಳಿ, ಸಣ್ಣ ಬೇಕಂದ್ರೆ ಸಣ್ಣ ಹರ್ಕೋಬೋದ್ರಿ. ನಾ ಇಲ್ಲಿ ಎಷ್ಟು ಸೈಜ್ ಹರಿಯಾಕತ್ತೀನಿ ನೋಡ್ರಿ. ನೋಡ್ರಿ ಓಸು ಉಳ್ಳಿ ಹರಿದು ಈ ಥರ ಇಟ್ಕೊಂಡು ಹಿಂಗೆ ರೌಂಡಾಗ ಮಾಡ್ಕೊಂಡು ನೋಡ್ರಿ ಈ ಥರ ಫ್ರೆಶ್ ಮಾಡಿ ಇಟ್ಕೊಂಡ ನೋಡ್ರಿ. ಓಸು ಚಪಾತಿಗೆ ರೌಂಡ್ ಮಾಡಿ ಇಟ್ಕೊಂಡ್ರಿ ಉಳ್ಳಿ. ಇವು ಉದ್ದದ ಹೇಗಂತ ನೋಡೋಣ್ರಿ. ನೋಡ್ರಿ ನಾನು ಹಿಟ್ಟು ಹಚ್ಕೊಳಕ್ಕೆ ಜೋಳದ ಹಿಟ್ಟು ತೊಗೊಂಡ್ರಿ. ಚಪಾತಿ ಹಿಟ್ಟಾದ್ರೆ ತೊಗೋಬೋದ್ರಿ, ನಾನು ಜೋಳದ ಹಿಟ್ಟು ತೊಗೊಂಡು ನೋಡ್ರಿ. ಈ ಥರ ಉಳ್ಳಿ ತೊಗೊಂಡು ಹಿಂಗೆ ಹಚ್ಕೋಬೇಕ್ರಿ. ನೋಡ್ರಿ ಈ ಥರ ಒಂದು ಸ್ವಲ್ಪ ಲಟ್ಟಸ್ಬೇಕು ನೋಡ್ರಿ. ಈಗ ಇದಕ್ಕೆ ಎಣ್ಣೆ ಹಚ್ಕೊಂತ ನೋಡ್ರಿ ಚಪಾತಿ. ಈ ಥರ ಹಚ್ಕೋಬೇಕ್ರಿ, ಸುತ್ತಲಿ ಬಿಡ್ದಂಗೆ ಹಚ್ಕೋಬೇಕ್ರಿ. ಅಂದ್ರೆ ಚಪಾತಿ ಚಕಾನ ಪದರ ಬಿಡ್ತಾವ್ರಿ. ನೋಡ್ರಿ ಈ ಥರ ಹಚ್ಕೊಂಡ ನೋಡ್ರಿ. ದೊಡ್ಡ ಚಪಾತಿ ಬೇಕಂದ್ರೆ ದೊಡ್ಡ ಉಳ್ಳಿ ಹರಿಬೋದು ರೀ.
ಸಣ್ಣ ಸಣ್ಣ ಮಾಡ್ಬೇಕಂದ್ರೆ ಸಣ್ಣ ಹರಿಬೋದು. ನೋಡ್ರಿ ಈ ಥರ ರೆಡಿ ಆಗೈತೆ ನೋಡ್ರಿ. ಈ ಥರ ಉದ್ಕೊಂಡ ನೋಡ್ರಿ ನಾನು. ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೋಡ್ರಿ. ಅದೇ ಥರ ಇನ್ನೊಂದು ತೋರಿಸ್ತೇನೆ ನೋಡ್ರಿ. ಹಿಂಗೆ ಹಿಟ್ಟಿನಾಗ ಎದ್ಕೊಂಡು ಇಟ್ಕೋಬೇಕ್ರಿ. ಓಸು ಈ ಥರ ಎದ್ದಿಟ್ಕೊಂಡು ಎಣ್ಣೆ ಹಚ್ಕೊಂಡು ಒಮ್ಮಕ್ಲೆ ಆದ್ರೆ ಮಾಡ್ಕೊಬೋದು ನೋಡ್ರಿ. ಈಗ ಎಣ್ಣೆ ಹಚ್ಕೊಂತಾನೆ ನೋಡ್ರಿ. ನೋಡ್ರಿ ಈ ಥರ ಒಂದು ಸ್ವಲ್ಪ ಹಿಟ್ಟು ಉದುರ್ಸ್ಕೊಂಬಿಟ್ರೆ ಹಿಟ್ಟು ಭಾಳ ಹೋಗಲ್ರಿ ಇದಕ್ಕೆ ಹಚ್ಕೊಳಕ್ಕೆ. ನೋಡ್ರಿ ಎರಡನೇದ್ದು ಈ ಥರ ರೆಡಿ ಆಗೈತಿ. ಇದೇ ಥರ ಓಸು ಉದ್ಕೊಂಡು ಬೇಸೋದು ತೋರಿಸ್ತಾನೆ ರೀ. ನೋಡ್ರಿ ಈ ಥರ ಓಸು ಉದ್ಕೊಂಡು ಈಗ ಒಂದು ತಾಟಿನ ಮ್ಯಾಗ ಹಾಕ್ಯಣನ್ರಿ. ಈಗ ಬೇಸೋದು ನೋಡೋಣ ಬರ್ರಿ. ನೋಡ್ರಿ ಹಂಚ್ಕಾದತ್ತಿ. ಈಗ ಎಣ್ಣೆ ಹಚ್ಕೊಂತಾನೆ ನೋಡ್ರಿ. ಈಗ ಚಪಾತಿ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಈ ಥರ ಕುಳಿ ಬಂದಂದ್ರೆ ಈ ಥರ ಹಿಂಗೆ ಬಿಡಿಸ್ಬೇಕು ಅಂದ್ರೆ ಸುತ್ತಲಿ ಬೆಂದು ಬರ್ತದೆ ರೀ. ಈಗ ಇದನ್ನು ಹೊಳಿಸ್ಕೊಂತ ನೋಡ್ರಿ. ಈ ಥರ ಚಮಚಲ್ಲೇ ಬಿಸಿ ಜಾಸ್ತಿ ಇರ್ತೈತಲ್ರಿ, ಈ ಥರ ಚುಚ್ಚುಗಲ್ಲಿ ಪ್ರೆಸ್ ಮಾಡ್ಬೇಕು. ನೋಡ್ರಿ ಪದರ್ ಬಿಡೋದು ಕಾಣ್ಬೋದು ನಿಮಗೆ. ನೋಡ್ರಿ ಪದರ್ ಹೆಂಗೆ ಬಿಡ್ತಾವೆ. ನೋಡ್ರಿ ಈ ಥರ ಪದರ್ ಬಿಡ್ತಾವೆ ನೋಡ್ರಿ. ಬಿಸಿ ಯಾರಿಂದಾದ್ರೂ ತೆಗಿಬೋದು ರೀ. ಹಿಂಗೆ ಬಿಸಿ ಇರ್ತಾನೆ ತೆಗಿಬೋದು ನೋಡ್ರಿ. ಈ ಥರ ಪದರ್ ಉಸ್ತಾವೆ ರೀ. ನೋಡ್ರಿ ಎಷ್ಟು ಸುಲಭವಾಗಿ ಬರ್ತವೆ. ಈಗ ಇದೇ ಥರ ಇನ್ನೊಂದು ಬೇಯಿಸಿ ತೋರಿಸ್ತೇನೆ ರೀ. ನೋಡ್ರಿ ಇದನ್ನ ಅದೇ ಥರ ಹಿಂಗೆ ಸುತ್ತಿ ಹೊಳ್ಸಾಡಿಬೇಕು ರೀ. ಅಂದ್ರೆ ಅರ್ಗ ಸುತ್ತಲಿ ಬೆಂದು ಬರ್ತೈತೆ ರೀ.
ಬೇಸ ಮುಂದೆ ಪದರು ತಾವು ಹಚ್ಕೊಂಡ್ಬಿಡ್ತಾವ್ರಿ. ಬಿಸಿ ಕೈಗೆ ಬಡಿತಿರ್ತೈತೆ ರೀ, ಹುಷಾರ್ಲೆ ಬೇಯಿಸ್ಬೇಕ್ರಿ. ಇಲ್ಲಿ ರೋಸ್ ಬೇಯಿಸಿ ಇಟ್ಕೊಂಡಂತ ಮುಚ್ಕೇರಿ. ಎಂತ ಮಾಡ್ಲಿಲ್ದರು ಸುಲಭವಾಗಿ ಮಾಡ್ಬೋದು ನೋಡ್ರಿ. ಕಲಿಕೆ ಫಸ್ಟ್ ಕಲಿಯರ್ತಾರಲ್ರಿ, ಸುಲಭವಾಗಿ ಮಾಡ್ಬೋದು ನೋಡ್ರಿ. ಎಷ್ಟು ಮಸ್ತ್ ನೋಡ್ರಿ ಪದರ ಹೆಂಗೆ ಬರ್ತೈತಿ, ಎಷ್ಟು ಸುಲಭವಾಗಿ ಬರ್ತೈತಿ. ಇದೇ ಥರ ಓಸು ಬೇಯಿಸ್ಕೊಂಡು ತೋರಿಸ್ತೇನೆ ರೀ. ಬೇಯಿಸ್ಕೊಂಡನಿ ನೋಡ್ರಿ, ಅಷ್ಟು ಬೇಯಿಸ್ಕೊಂಡ ನೋಡ್ರಿ. ಈಗ ಪದ್ರ ಉಚ್ಕೊಂತ ನೋಡ್ರಿ. ಆಗಲೇ ಪದ್ರ ಉಚ್ಚಿದ್ದು ತೋರ್ಸೇನ್ರಿ ಬೇಸ ಮುಂದೆ. ಈಗ ನೋಡ್ರಿ ಅಷ್ಟು ಬೇಸಿಂದ ಈ ಥರ ಉಚ್ಕೋಬೋದು ನೋಡ್ರಿ. ಎಷ್ಟು ಮಸ್ತ್ ಬಂದು ಸುಲಭವಾಗಿ ಬರ್ತವೆ ನೋಡ್ರಿ. ನೋಡ್ರಿ ಒಂದೀಟು ಹತ್ಕೊಳಂಗಿಲ್ಲ. ನೋಡ್ರಿ ಓಸು ಉಚ್ಕೊಂಡನ ಪದರ ನೋಡ್ರಿ. ಈ ಥರ ಮುದ್ದೆ ಮಾಡಿದ್ರೆ ಹೋಳಿಗಿದ್ದಂಗೆ ನೋಡ್ರಿ, ಮೆತ್ತಗೆ. ಈ ಥರ ರೆಡಿ ಮಾಡಿಟ್ಕೊಂಡು ಮ್ಯಾಮ್ ಬಾಯಿ ಮುಚ್ಚಿಟ್ಬಿಟ್ರೆ ಮೆತ್ತಗೆ ಇರ್ತವೆ ನೋಡ್ರಿ. ಸಾಯಂಕಾಲ ಮಟನ ಮೆತ್ತಗೆ ಇರ್ತವೆ ನೋಡ್ರಿ. ಈ ಥರ ಮುಚ್ಚಿಟ್ಬಿಟ್ರಿ ನೀವು ಇದೇ ಥರ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.